ನಮಸ್ಕಾರ ರೀ ಎಲ್ಲರಿಗೂ. ಬನ್ನಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡೋಣ. ನೋಡ್ಕೊಂಬಂದಿದ್ದೀನಿ ಮತ್ತೊಂದು ಹೊಸ ಫಿಲ್ಮ್ ಹೆಸರು ಏನಪ್ಪ ಅಂದ್ರೆ ಧುರಂಧರ್. ಸೊ ಒನ್ ವರ್ಡ್ ರಿವ್ಯೂ ಹೆಂಗಿದೆ ಫಿಲಮ್ ನೋಡ್ರಿ, ಮಸ್ತ್ ಎಂಟರ್ಟೈನಿಂಗ್ ಇದೆ, ಪೈಸಾ ವಸೂಲಿದೆ. ನಾ ಇಲ್ಲಿ ನಮ್ಮ ಗದಗನ ಹೋಗಿದ್ರಿ ನೋಡಕ್ಕೆ, ನಮ್ಮ ಗದಗನೇ ಶೋ ಫುಲ್ ನಡೆಯಂತವ್ರಿ. ನಂಗೆ ನಡ್ಬರ್ಕ್ ಟೈಮ್ ಸಿಗಲಿಲ್ಲ. ಇಲ್ಲ ಮೊದಲ ಹೋಗಿದ್ದೆ ನಮ್ಮ ನೋಡಕ್ಕೆ, ಇದ್ರ ಮೂರು ತಾಸು ಐತಂದ್ರೆ ನಾನು ಇವತ್ತು ಹೆಂಗಾರ ಮಧ್ಯಾಹ್ನ ಟೈಮ್ ತೊಗೊಂಡು ಹೋಗಿದ್ದೆ. ಭಾಳ ಮಸ್ತ್ ಐತ್ರಿ, ಮಜಾ ಬಂದ್ಬಿಡ್ತು ಫಿಲಮ್ ನೋಡಿ. ಮತ್ತು ಇದು ಬಾಲಿವುಡ್ ರೆಗ್ಯುಲರ್ ಫಿಲ್ಮ್ ಇದ್ದಂಗೆ ಇಲ್ರಿ, ಒಂದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಫಿಲ್ಮ್ ಇದ್ದಂಗೆ ಐತ್ರಿ. ಏನು ಲೊಕೇಶನ್ಸ್, ಏನು ಸೆಟ್ಸ್ ತೊಗೊಂಡ್ರ ಭಾರಿ ಮಜಾ ಬಂದ್ಬಿಡ್ತೈತೆ ರೀ. ಆದಿತ್ಯ ಧರ್ ಇದ್ರ ಡೈರೆಕ್ಟರ್ ಅದಾರ, ಭಾಳ ಒಳ್ಳೆ ಕೆಲಸ ಮಾಡ್ಯಾರ, ಕತೆ ಭಾಳ ಚಲೋ ಬರ್ದಾರ ಅಂತಲೇ ಹೇಳ್ಬೋದು. ಭಾಳಷ್ಟು ಮಂದಿ ಇದ್ರಾಗ ಅಕ್ಷಯ್ ಖನ್ನಾ ಅವ್ರದ್ದು ಚಲೋ ಆ್ಯಕ್ಟಿಂಗ್ ಮಾಡ್ಯಾರ ಅಂತ ಹೇಳೋ ಅಕ್ಷಯ್ ಖನ್ನಾ ಜೊತೆಗೆ ರಣವೀರ್ ಸಿಂಗ್ ಸೂಪರ್ ಪರ್ಫಾರ್ಮೆನ್ಸ್, ಮಾಧವನ್ ಸೂಪರ್ ಪರ್ಫಾರ್ಮೆನ್ಸ್, ಅರ್ಜುನ್ ರಾಂಪಾಲ್, ಸಂಜಯ್ ದತ್ ಸೂಪರ್ ಪರ್ಫಾರ್ಮೆನ್ಸ್, ಹಾಡು ಬಿ ಜಿ ಎಮ್ ಸೂಪರ್ ಬದವ್ರಿ. ಮತ್ತು ಈ ಫಿಲಮ್ನಾಗ ಸ್ಟೋರಿ ಏನಪ್ಪ ಅಂದ್ರೆ, ಒಂದು ಏಜೆಂಟ್, ನಮ್ಮ ಇಂಡಿಯಾ ಏಜೆಂಟ್ ಪಾಕಿಸ್ತಾನದಾಗಲಿ ಯಾವುದ್ರ ಕಂಟ್ರಿಗೆ ಹೋದ್ರೆ ಯಾವ ರೀತಿ ಅವ್ರು ಸರ್ವೈವಲ್ ಇರುತ್ತೆ, ಯಾವ ರೀತಿ ಅವ್ರು ಬದುಕಬೇಕು, ಅವ್ರಿಗೆ ಏನು ಮಿಷನ್ ಕೊಟ್ಟಿರ್ತಾರೆ, ಅಲ್ಲಿ ಅವ್ರದ್ದು ಹೆಂಗೆ ಮತ್ತು ನಮ್ಮ ದೇಶದ ಪ್ರತಿ ಹೆಂಗೆ ಕೆಲಸ ಮಾಡ್ತಾರೆ, ಏನು ಕಷ್ಟಗಳನ್ನು ಅವ್ರು ಸಹನೆ ಮಾಡ್ತಾರೆ, ಎಲ್ಲರೂ ಭಾಳ ಚಲೋ ರೀತಿ ಅಂತ ತೋರಿಸ್ಯಾರ. ಮತ್ತು ಇಂಡಿಯಾದ ಮೇಲೆ ಯಾವ ರೀತಿ ಅಟ್ಯಾಕ್ ಆಗಿದ್ದು, ಯಾವ ಪ್ಲ್ಯಾನ್ ಆಗಿದ್ದು, ಅದನ್ನು ಭಾಳ ಒಳ್ಳೆ ರೀತಿ ಅಂತ ತೋರಿಸ್ಯಾರ. ಮತ್ತು ಟೆರರಿಸಮು ಮತ್ತು ಯಾವ್ದು ಒಳ್ಳೆ ದೇಶ ಇದೆ, ಸೊ ಟೆರರಿಸಮ್ ಯಾಕಾಗುತ್ತಾ, ಅದನ್ನು ಹೆಂಗೆ ನಾವು ಟಾರ್ಗೆಟ್ ಮಾಡಬೇಕು, ಎಲ್ಲಿಂದ ಟೆರರಿಸಮ್ ಬರ್ತಾ ಇದೆ, ಭಾಳ ಒಳ್ಳೆ ರೀತಿ ಅಂತ ತೋರಿಸ್ಯಾರ. ಮತ್ತು ನಮ್ಮ ಇಂಡಿಯನ್ ಪೊಲಿಟಿಷಿಯನ್ಸ್ ಏನು ಕೆಲಸ ಮಾಡೋಕ್ಕಾಗವಲ್ದು, ಆದಿತ್ಯ ಧರ್ ಅವ್ರು ಭಾಳ ಒಳ್ಳೆ ರೀತಿ ಅಂತ ಹಿಂಗೆ ಮೆತ್ತಗೆ ಹೋಗಿ ಕಪಾಳ್ಕೊಂಡು ಹೊಡೆದು ಬಂದುಬಿಟ್ರೆ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಮತ್ತು ಪಾಕಿಸ್ತಾನಕ್ಕೆ. ಇದು ಒಂದು ಸಾಫ್ಟ್ ಟಚ್ ರೀ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಫಿಲ್ಮ್ ಮೂಲಕ. ಭಾಳ ಒಳ್ಳೆ ರೀತಿ ವಿತ್ ರೆಫರೆನ್ಸ್ ತೋರ್ಸ್ಯಾರ ರೀ, ವಿತ್ ಒರಿಜಿನಲ್ ಪ್ರೂಫ್ಸ್ ಫಿಲಮ್ನಾಗೆ ಹಾಕಿಬಿಟ್ರ. ಎರಡನೇ ಪಾರ್ಟ್ನು ಬರುತ್ತೆ ಅಂತ ಹೇಳ್ಯಾರ. ಎರಡನೇ ಪಾರ್ಟಿಗೆ ವೇಟಿಂಗ್. ಯಾರೇನಾದರೂ ನೋಡಿಲ್ಲ ಹೋಗಿ ನೋಡ್ರಿ, ಮಿಸ್ ಮಾಡ್ಕೊಬೇಡ್ರಿ ಇಂಥ ಫಿಲಮು. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದ್ಯಾನ್ ಟೇಕ್ ಕೇರ್. ಧನ್ಯವಾದಗಳು.